ಚೆನ್ನಾಗೇ ಆಗ್ತದೆ. ಸೊ ಈ ತರ, ಸೊ ಇದು ಅವ್ರ ಮನೆ. ಸೊ ಇಲ್ಲೇ ಭಗವಂತ ಶ್ರೀಕೃಷ್ಣ ತುಂಬಾ ಲೀಲೆಯನ್ನು ಅವ್ರ ಜೊತೆ ಮಾಡಿದ್ದಾರೆ. ಸೊ ಆಕ್ಚುಲಿ ಬಹಳ ಜನ ಹೇಳ್ತಾರಲ್ಲ, ನಾವು ತುಂಬಾ ನಮ್ಮ ಮನೆಯಲ್ಲಿ ಕೆಲಸನೇ ಕೆಲಸ ಪ್ರಭುಜಿ, ಎಲ್ಲಿ ಕೃಷ್ಣ ಭಕ್ತಿ ಮಾಡ್ತೀರಾ, ಜಪ ಮಾಡೋದು ಯಾವುದು, ಟೆಂಪಲ್ ಏನು ಬರ್ತೀರಾ, ಏನು ಕೆಲಸ ನಮ್ಮ ಮನೆ ಕೆಲಸನೇ ಮುಗಿಯೋದಿಲ್ಲ ಅಂತ. ಅರ್ಥ ಆಯ್ತಾ? ಹೌದಾ? ಎಲ್ಲರೂ ಅದೇ ಹೇಳ್ತೀರಲ್ಲ, ನಿಮ್ಮ ಮನೆ ಕೆಲಸನೇ ಮುಗಿಯೋದಿಲ್ಲ ಅಂತ. ಸೊ ಆದ್ರೆ ಆಕ್ಚುಲಿ ನಮ್ಮ ಮನೆ ಕೆಲಸವನ್ನು ಬಿಡೋದು ಅವಶ್ಯಕತೆ ಇಲ್ಲ. ಆ ಕೆಲಸದಲ್ಲಿ ಏನಾಗಬೇಕು, ಕೃಷ್ಣನಿಗೆ ಸೇರಿಸ್ಬೇಕು. ಆ ಕಲೆಯನ್ನು ನಾವು ಕಲಿಬೇಕು. ಯಾವ ಕಲೆ ಕಲಿಬೇಕು? ಸೇರಿಸುವಂತ ಕಲೆ. ನಮ್ಮ ಕಾರ್ಯ ಯಾವುದೂ ಕಾರ್ಯ ಮಾಡೋದ್ರಲ್ಲಿ ಕೃಷ್ಣನ್ಗೆ ಸೇರಿಸುವಂತ ಕಲೆ ಕೇಳೋದೆ ಅದೇ ಕೃಷ್ಣ ಕಾನ್ಸಿಯಸ್ನೆಸ್. ಅದೇ ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಏನು? ಕಲೆ. ಯಾವ ಕಲೆ ಕಲಿಯೋದು? ಯಾವ ತರ ಕೃಷ್ಣನ್ಗೆ ನಮ್ಮ ಕಾರ್ಯನಲ್ಲಿ ಸೇರಿಸೋದು, ಆ ಕಲೆಯನ್ನು ಕಲಿಯೋದೇ ಆರ್ಟ್ ಆಫ್ ಲಿವಿಂಗ್. ನಾವು 2 ಆರ್ಟ್ಗಳನ್ನು ಕಲಿಸ್ತೀವಿ, ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಡೈಯಿಂಗ್. ಅಂದ್ರೆ ಏನು? ಯಾವ ರೀತಿ ಬಾಳ್ಬೇಕು, ಯಾವ ರೀತಿ ಸಾಯ್ಬೇಕು. ಅರ್ಥ ಆಯ್ತಾ? ಅಯ್ಯೋ ಪ್ರಭುಜಿ, ಸಾಯ್ಬೇಕು ನಮ್ಗೆ ಹೇಳೇ ಬಾರಿ ಭಗವಂತ. ಆದ್ರೆ ನಾವು 2 ಕಲಿಸ್ತೀವಿ. ಏನಂತ ಕಲಿಸ್ತೀವಿ? ಯಾವ ರೀತಿ ಬಾಳ್ಬೇಕು ನಾವು, ಮತ್ತು ಯಾವ ರೀತಿ ಸಾಯ್ಬೇಕು, ಅದನ್ನು ನಾವು ಕಲಿಸ್ತೀವಿ. ಸೊ ಇದು ಆರ್ಟ್, ಇದು ಕಲಿಬೇಕು. ಸೊ ಜನಾಬೈನವರು ಈ ಆರ್ಟವನ್ನು ಸರಿಯಾಗಿ ಚೆನ್ನಾಗಿ ಕಲ್ತುಬಿಟ್ಟಿದೆ, ತುಂಬಾ ಚೆನ್ನಾಗಿ. ಯಾವ ತರ ಚೆನ್ನಾಗಿ ಅಂದ್ರೆ, ಅವರು ಎಲ್ಲಾ ಕಾರ್ಯನಲ್ಲಿ ಕೃಷ್ಣನೇ ಸಂಯೋಜಿತ ಆಗಿರ್ತಾ ಇದ್ರು, ಅವ್ರ ಎಲ್ಲಾ ಕಾರ್ಯನಲ್ಲಿ. ಸೊ ಈಗ ನೀವು ಎಲ್ಲ ವಿಸಿಟ್ ಕೊಡ್ತಾ ಇದ್ದೀರಲ್ಲ, ಸೊ ನೋಡಿ ಎಲ್ಲಾ ಟೆಂಪಲ್ ನಲ್ಲಿ ವಿಸಿಟ್ ಕೊಡ್ತೀವಿ. ಇದೊಂದು ಟೆಂಪಲ್ ಇತ್ತು, ಭಗವಂತ ಶ್ರೀಕೃಷ್ಣ ವೀಣೆಯನ್ನು ಹಿಡ್ಕೊಂಡಿದ್ದು. ಆಮೇಲೆ ಚತುರ್ಭುಜನೂ ಇದ್ದಾರೆ, ನೋಡಿಲ್ವಾ? ಅಲ್ಲೇ ಹೋಗಿದ್ರಲ್ವಾ? ಏನ್ ನೋಡಿದ್ರಿ ನೀವು? ಮತ್ತೆ ಯಾರಿಗೆ ನೋಡ್ತಾ ಇದ್ರಿ ನೀವು? ಸೊ ಭಗವಂತ ಇಲ್ಲೇ ಜನಾಬಾಯಿ ಸಲುವಾಗಿ ಭಗವಂತ ಚತುರ್ಭುಜ ರೂಪದಲ್ಲಿ ಬಂದಿದ್ದಾರೆ. ಸೊ ಅವರ ಕಾರ್ಯನಲ್ಲಿ ಹೆಲ್ಪ್ ಮಾಡೋ ಸಲುವಾಗಿ, ಅವ್ರ ಎಲ್ಲಾ ಕೆಲಸನಲ್ಲಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು ಭಗವಂತ. ಅರ್ಥ ಆಯ್ತಾ? ನೀವು ನೋಡ್ತಾ ಇದ್ದೀರ ಅವ್ರ ಅಡಿಗೆ ಪಾತ್ರೆಗಳು, ಒಲೆನೂ ಇದೆ, ಒಲೆ ಇದೆ, ಪಾತ್ರೆಗಳು ಇದೆ. ಆಮೇಲೆ ಇರೋದು ಬೀಸೋದು ಕಲ್ಲಿದೆ. ನಮ್ ಕಡೆ ಮಿಕ್ಸಿ ಬಂದ್ಬಿಡ್ತಲ್ಲ ಈಗ, ಅಡ್ವಾನ್ಸ್ ಟೆಕ್ನಾಲಜಿ. ಅದೇ ಬೀಸೋದು ಕಲ್ಲಿದೆ. ಇವೆಲ್ಲವನ್ನು ಯಾಕೆ ಅಷ್ಟು ಇಂಪಾರ್ಟೆಂಟ್ ಇದೆ ಹೇಳಿ? ಅದು ಯಾಕಂದ್ರೆ ಭಗವಂತ ಸ್ವಯಂವಾಗಿ ಅವ್ರ ಜೊತೆ ಅವೆಲ್ಲ ಕೆಲಸವನ್ನು ಮಾಡಿದ್ದಾರೆ. ಎಲ್ಲವನ್ನು ಅವ್ರ ಜೊತೆ ಭಗವಂತ ಏನ್ ಮಾಡಿದರು ಅವೆಲ್ಲ. ಸೊ ಇಲ್ಲೇ ಭಗವಂತ ಕೆಲಸ ಮಾಡ್ತಾ ಇದ್ದಿದ್ದು, ಮತ್ತು ಜನಾಬಾಯಿ ಏನ್ ಮಾಡ್ತಾ ಇದ್ದಿದ್ದು, ಭಗವಂತನ ಸಲುವಾಗಿ ಹಾಡವನ್ನು ರಚಿಸ್ತಾ ಇದ್ದಿದ್ದು. ಭಗವಂತ ಏನ್ ಮಾಡ್ತಾ ಇದ್ದು, ಜನಾಬಾಯಿ ಏನ್ ಮಾಡ್ತಾ ಇದ್ರು, ಹಾಡು. ಇದಕ್ಕೆ ಈ ಹಾಡುಗಳಿಗೆ ಭಜನೆ, ಇಲ್ಲೇ ಏನಂತಾರೋ ಅಭಂಗ್ ಅಂತ ಹೇಳ್ತಾರೆ. ಸೊ ಜನಾಬಾಯಿದು ಅಭಂಗಗಳು ಇದೆ, ತುಕಾರಾಮ್ ಮಹಾರಾಜ್ದು ಅಭಂಗಗಳು ಇದೆ, ನಾಮದೇವ್ದು ಅಭಂಗಗಳು ಇದೆ, ಬಹಳಷ್ಟು ಜನರದು ಅಭಂಗಗಳು ಇದೆ. ಅಭಂಗ ಅಂದ್ರೆ ಏನು? ಕೀರ್ತನೆ. ಸೊ ಇವೆಲ್ಲ ಇಲ್ಲಿ ಆಗಿದಂತ. ಸೊ ಬಹಳ ಜನರು ಕೇಳ್ತಾರಲ್ಲ, ಭಗವಂತ ಎಲ್ಲಿದ, ತೋರಿಸಿ ಅಂತ. ಅವ್ರಿಗೆಲ್ಲರಿಗೂ ಇಲ್ಲೇ ಕರ್ಕೊಂಡ್ ಬರ್ಬೇಕು, ನೋಡಿ ಅಂತ. ಇಲ್ಲೇ ಇರೋದಂತ ಸಾಕ್ಷಾತ್ವಾಗಿ ಇದೇ ಸಮಯದಲ್ಲಿ ಭಗವಂತ ಲೀಲೆ ಮಾಡಿ ತೋರಿಸಿದರು. ಹೇಳ್ತಾರಲ್ಲ, ಯಾರಾದ್ರೂ ನೋಡಿದಿರಾ ನೀವು ಭಗವಂತನಿಗೆ ಅಂತ ಕೇಳ್ತಾರಲ್ಲ ಪ್ರಶ್ನೆ, ಅವ್ರಿಗೆಲ್ಲ ಇಲ್ಲಿ ಬಂದು ತೋರಿಸ್ಬೇಕು. ಸ್ವಯಂವಾಗಿ ಭಗವಂತ ಎಂಥ ಭಕ್ತರ ಜೊತೆ ಏನ್ ಮಾಡಿದನು, ಲೀಲೆ ಮಾಡಿದರು. ಸೊ ಭಗವಂತನಿಗೆ ನಮ್ಮ ಜೊತೆ ಲೀಲೆ ಮಾಡೋದಕ್ಕೆ ಏನು ಇದಿಲ್ಲ, ಏನು ಅವ್ರಿಗೇನು ಅಭ್ಯಂತರ ಇಲ್ಲ. ಆದ್ರೆ ನಾವು ಫಸ್ಟ್ ಶುದ್ಧ ಆಗ್ಬೇಕು. ನಾವು ಆ ತರ ಶುದ್ಧ ಆದ್ರೆ ಭಗವಂತ ನಮ್ಮ ಮುಂದೆನೆ ಪ್ರಕಟ. ಅವ್ರು ಎಲ್ಲೂ ಇಲ್ಲ ಅಂತ ಇಲ್ಲ, ಎಲ್ಲ ಕಡೆ ಇದ್ದಾರೆ. ಆದ್ರೆ ನಾವೇನಾಗ್ಬಿಟ್ಟಿದೀವಿ, ಕುರುಡರು ಅಂತಾರೆ ಆಚಾರ್ಯರು. ಕುರುಡರು ಅಂತಾರೆ, ಕುರುಡರು ನೋಡಿಲ್ಲ. ಸೊ ನಾವು ಕುರುಡ ಆಗ್ಬಿಟ್ಟಿದೀವಿ. ಯಾವ ಕುರುಡು? ಮಾಯೆ ಕುರುಡರು. ಸೊ ನಮ್ಗೆ ಏನು ಕಾಣಿಸುತ್ತೆ? ಮಾಯೆ ಬಿಟ್ಟು ಏನೂ ಕಾಣಿಸೋದಿಲ್ಲ. ಎಲ್ಲಿ ಭಗವಂತ ಮುಂದೆ ಬಂದ್ರು ಸೈಡ್ ಆಗಪ್ಪ, ಆ ಬ್ಯಾಕ್ ಸೈಡ್ ಇದಾರಲ್ಲ ಮಾಯೆ, ಅವ್ರಿಗೆ ಕಳಿಸುವಂತೆ.
ಸೊ ನಾವೇನಾಗ್ಬಿಟ್ಟಿವಿ, ಕುರುಡಾಗ್ಬಿಟ್ಟಿದ್ದೀವಿ ಆ ಮಾಯ ಹಿಂದೆ ಬಿಟ್ಟು. ಸೊ ನಮ್ಗೆ ಯಾರು ಏನಾಗ್ಬೇಕು, ನಾವು ಭಕ್ತರಾಗ್ಬೇಕು. ಸೊ ಅವಾಗ ಏನಾಗ್ತಾರೋ ಭಗವಂತ ನಮ್ಮ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಸಂಬಂಧ ಬೆಳೆಸ್ತಾರೆ. ಸೊ ನಮಗೆ ಸಂಬಂಧ ಬೇಕೋ ಬೇಡೋ, ಸಾಕ್ಷಾತ್ವಾಗಿ ಸಂಬಂಧ ಬೆಳೆಸ್ಬೇಕಂದ್ರೆ ನಮ್ಮ ಜೊತೆ ಮಾತಾಡಬೇಕು. ನಮ್ಮ ಜೊತೆ ಹೆಂಗೆ ನಾವು ಸಾಧಾರಣ ಫ್ರೆಂಡ್ ಜೊತೆ, ಸಾಧಾರಣ ನಾವು ಒಂದು ಜನರ ಜೊತೆ ಯಾವ ಥರ ಮಾತುಕತೆ ಮಾಡ್ತೀವಿ ಆ ಥರ ಬೇಕಾ ನಮ್ಮ ಜೊತೆ? ಅವ್ರು ಬೇಕಂದ್ರೆ ಆ ಥರ ಸಂಬಂಧ ಬೆಳೆಸ್ಬೇಕಂದ್ರೆ ಈ ಥರ ಭಕ್ತರಾಗಬೇಕು. ನಾವು ಎಷ್ಟು ಭಕ್ತಿ ನಾವೇನು ಮಾಡಬೇಕು, ಡೆವಲಪ್ ಮಾಡ್ಕೋಬೇಕು. ಸೊ ಇವೆಲ್ಲ ನೀವು ನೋಡ್ತಾ ಇದ್ರ. ಅಲ್ಲಿ ಒಂದು ಕೆಳಗೆ ಹೋಗಿದ್ರ, ಕೆಳಗೆ ಯಾರಿಗಾರು ಆಯಿತು ಅದು ಕೆಳಗೆ ಹೋಗಿದ್ರು. ಅಲ್ಲೇನೋ ಒಂದು ಗುಫೆ ಥರ ಅಲ್ಲೇ ಒಂದು ಕೂಡಾಕಿದ್ರು. ಅಲ್ಲೇ ಜನಾಭಾಯಿಗೆ ಕೂಡಾಕಿ ನೀನು ಎಲ್ಲ ಇಲ್ಲೇ ಕೆಲಸ ಮಾಡುವಂತ, ಇಷ್ಟೆಲ್ಲ ಕೆಲಸ ನೀನು ಮಾಡಲೇಬೇಕು ಅಂತ ಕೂಡಾಕಿದ್ರು ಅಲ್ಲೇ. ಸೊ ಭಗವಂತ ಸ್ವಯಂವಾಗಿ ಪ್ರತ್ಯಕ್ಷರಾಗಿ ಎಲ್ಲ ಕಾರ್ಯ ನೋಡಿದ್ರಲ್ಲೇ. ಸೊ ಅಲ್ಲೇ ಭಗವಂತ ಪ್ರತ್ಯಕ್ಷ ಆಗಿದ್ದಾರೆ. ಸೊ ಎಲ್ಲ ಕಾರ್ಯವನ್ನು ಜನಾಭಾಯಿ ರುಷ್ಟ್ ಆಗ್ಬಿಡ್ತಾರೆ. ರುಷ್ಟ್ ಅಂದ್ರೆ ಏನಂತಾರೆ ಅದಕ್ಕೆ? ಬೇಸತ್ತಲ್ಲ. ರುಷ್ಟ್ ಅಂದ್ರೆ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಅಂದ್ರೆ ಬಂದಿಲ್ಲಲ್ಲ, ಬಹಳ ಸಮಯ ಆಯ್ತು ಅಂತ ಕ್ರೋಧ ಬಂದ್ಬಿಡುತ್ತೆ ಅವ್ರು. ಸೊ ಅದೇ ರುಷ್ಟ್ ಆಗಿದಂತ ಪ್ಲೇಸ್ ಅದು ಜನಾಭಾಯಿ ಅಲ್ಲೇ ಬಿಟ್ಟು. ಸೊ ಭಗವಂತ ಅಲ್ಲೇನೋ ಅಲ್ಲೇ ತೋರಿಸಿದ್ದಾರೆ. ಸೊ ಎಲ್ಲ ಪ್ಲೇಸಿಗೆ ನೋಡಿದ್ರಲ್ಲ. ಸೊ ಇದು ತುಂಬಾ ವಿಶೇಷವಾದ ಪ್ಲೇಸು. ಸೊ ಇಲ್ಲೇ ನಾವು ಪ್ರಾರ್ಥನೆ ಮಾಡಬೇಕು, ನಾವು ಈ ಥರ ಭಕ್ತರಾಗೋಣ ಅಂತ. ಸೊ ಜನಾಭಾಯಿ ಏನೋ ಮಾಡ್ತಾ ಇದ್ರು, ಅದು ಏನದು ಬೆರಣಿ ಮಾಡ್ತಾ ಇದ್ರಲ್ಲ. ಬೆರಣಿನಲ್ಲಿ ನೋಡಿ, ನಾವು ಏನು ಮಾಡ್ತೀವಿ ಅದರಲ್ಲಿ ಎಷ್ಟು ನಾವು ಭಕ್ತರಾಗಿದ್ದೀವಿ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನಾವು ಮಾಡುವಂತ ಕಾರ್ಯನಲ್ಲಿನೂ ಕೃಷ್ಣ ಸೇರಿಬಿಡ್ತಾರಂತೆ. ಅರ್ಥ ಇದಲ್ಲ. ಸೊ ನಿರ್ಜೀವ ವಸ್ತಿನಲ್ಲಿ ಜೀವ ತುಂಬಿಸೋದು ಅಂತ ಕಾರ್ಯ ಕೃಷ್ಣ ಭಕ್ತಿ ಅಂತೆ. ಈ ಕಲ್ಲು ಮಾತಾಡತ್ತೆ, ಆದ್ರೆ ನೀವು ಶುದ್ಧ ಭಕ್ತ ಆದ್ರೆ ಇದು ಕಲ್ಲು ಮಾತಾಡತ್ತೆ. ನಾನೀಗ ಶುದ್ಧ ಭಕ್ತ ಆದ್ರೆ ಕೀರ್ತನ ಹಾಡಿ ಹೋಗಿದ್ದೀನಿ ಅಂದ್ರೆ ಈ ಕಲ್ಲಿನಿಂದ ನೀವು ಕೀರ್ತನೆ ಕೇಳ್ಬೋದು. ಅರ್ಥ ಆಯ್ತಾ? ಆ ಕಲ್ಲನ್ನು ಕೀರ್ತನೆ ಮಾಡೋದು. ಹರಿದಾಸ್ ಠಾಕೂರು ಯಾವ ಪ್ಲೇಸ್ ನಲ್ಲಿ ಕೂತ್ಕೊಂಡು ಚಾಂಟಿಂಗ್ ಮಾಡ್ತಾ ಇದ್ರು, ಆ ಪ್ಲೇಸ್ ನಲ್ಲಿ ಎಲ್ಲಾ ಕಡೆ ಯಾವ ಪ್ಲೇಸ್ ನಲ್ಲಿ ಕಿವಿಯನ್ನು ಹಚ್ಚಿದ್ರೆ ಸಾಕು, ಅಲ್ಲಿಂದ ಹರಿನಾಮವೇ ಕೇಳಿಸ್ತಾ ಇತ್ತು. ಸೊ ಅಂತ ಭಕ್ತರು. ಸೊ ಇವರು ಜನಾಭಾಯಿ ಏನ್ ಮಾಡ್ತಾ ಇದ್ರು, ಬೆರಳಿ ತಟ್ತಾ ಇದ್ದಿದ್ರೆ ಆ ಬೆರಳಿನಿಂದ ಏನ್ ಕೇಳಿಸ್ತಾ ಇತ್ತು, ಭಗವಂತನ ನಾಮ. ಬೆರಳಿನಿಂದ ಭಗವಂತನ ನಾಮ ಕೇಳಿಸ್ತಾ ಇತ್ತು. ಸೊ ಅಷ್ಟು ಶುದ್ಧ ಭಕ್ತರು ತುಂಬಾ. ಸೊ ಅಂಥ ಭಕ್ತರು ನಾವು ಮನೆಗೆ ಬಂದಿದ್ದೀವಿ. ಸೊ ನಾವು ಪ್ರಾರ್ಥನೆ ಮಾಡೋಣ. ನಾವು ಅಷ್ಟು ಬೇಡ, ನಮ್ಗೆ ಭಕ್ತಿ ಚೂರಾದ್ರೂ ಮಾಡೋಣ. ನಾವು ಅಷ್ಟು ನಮ್ಮ ಕಡೆ ಅಷ್ಟು ದೊಡ್ಡ ಭಕ್ತ ಆಗುವಷ್ಟು ನಮ್ಮ ಕಡೆ ಈದಿದೆ ಇಲ್ಲೋ ಗೊತ್ತಿಲ್ಲ, ಕ್ಯಾಪಬಿಲಿಟಿ. ನಾವಾದ್ರೂ ಏನ್ ಮಾಡೋಣ, ಚೂರು ಭಕ್ತಿ ಆದ್ರೂ ಮಾಡೋಣ. ಎಷ್ಟು ಮಾಡೋದ ಇಚ್ಛೆ ಇದೆ ಇಲ್ಲೋ? ಇಲ್ಲಿ ನಾರದರು ಟೆಂಪಲ್, ನಾರದ ಮುನಿಯ ಟೆಂಪಲ್ ಇದೆ. ಆಕ್ಚುಲಿ ನಾರದ ಮುನಿ ಫಾಸ್ಟ್ ಟೈಮ್ ಗೊತ್ತಿಲ್ಲ ನನಗೆ. ನನಗೆ ಜನಾಭಾಯಿ ಎಷ್ಟಿರುತ್ತೆ. ಸೊ ಓಕೆ, ಸೊ ಓಕೆ. ಸೊ ಇಲ್ಲೇ ನಾವು ಪ್ರಾರ್ಥನೆ ಮಾಡೋಣ. ಸೊ ಆಕ್ಚುಲಿ